ನಾಡಹಬ್ಬ ನಮ್ಮ ಮೈಸೂರು ದಸರಾ ಮಹೋತ್ಸವ 26 ಉನ್ನತ ಮಟ್ಟದ ಸಭೆಯನ್ನ ಇವತ್ತು ನಾನು ಇಟ್ಕೊಂಡಿದ್ದೆ. ಬಹುತೇಕ ಎಲ್ಲ ಶಾಸಕರು ಕೂಡ, ಮಂತ್ರಿಗಳು, ಡಾಕ್ಟರ್ ಪರಮೇಶ್ವರ್ ಅವರು, ಜಾರ್ಜ್ ಅವರು, ಎಲ್ಲ ಶಾಸಕರು ಕೂಡ ಎಲ್ಲ ಪಕ್ಷ ಎಲ್ಲ ಬಿಟ್ಟು ಒಗ್ಗಟ್ಟಿನಿಂದ ದಸರಾ ಯಾವ ರೀತಿ ಒಂದು ಪರಂಪರೆಯನ್ನ ನಾಡಹಬ್ಬ ಆಚರಣೆ ಮಾಡ್ತೀವಿ ಆ ರೀತಿ ಮಾಡೋದು ಅನ್ನೋದು ತೀರ್ಮಾನವನ್ನು ಮಾಡಿದ್ದೇವೆ. ಒಟ್ಟಾರೆ ಈ ವರ್ಷದ ದಸರಾ ನಮ್ಮ ಗಜಪೂಜೆ 26 ಆಗಸ್ಟ್ 26 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಧಾರ್ಮಿಕವಾಗಿ ಎಲ್ಲ ಸಂಪ್ರದಾಯದಂತೆ ಎಲ್ಲ ವಿಚಾರಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ನಂದಿ ಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26 ಮಧ್ಯಾಹ್ನ 1:15 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 4 ಗಂಟೆಗೆ 10 ಅದನ್ನ ಪರಂಪರೆಯನ್ನು ಉಳಿಸಿಕೊಂಡು ಮಾಡುವಂಥದ್ದು ಸಂಪ್ರದಾಯವಾಗಿ. ಈಗ ಒಂದು ಅನೇಕ ಸಲಹೆಗಳೆಲ್ಲ ಬಂದಿದೆ. ಕಾರ್ಯಕಾರಿ ಸಮಿತಿಯ ಒಂದು ರಚನೆ ಮಾಡಬೇಕಾಗಿದೆ. ಅದು ಕೂಡಲೇ ನಾನೊಂದು ಸಮಿತಿಯನ್ನು ರಚನೆ ಮಾಡ್ತೇನೆ. ಏರ್ ಶೋ ಕೂಡ ಈಗ ಆಹ್ವಾನವನ್ನ ಸೆಂಟ್ರಲ್ ಗವರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಬಂದಿದೆ. ಅದು ಕೂಡ ನಡೆಸ್ತೇವೆ. ಅವರು ಕೂಡ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಯಾರ ಕೈಲಿ ಅದನ್ನ ಉದ್ಘಾಟನೆ ಮಾಡಿಸಬೇಕು ಅನ್ನೋದನ್ನ ಜವಾಬ್ದಾರಿಯನ್ನ ಇಡೀ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಾನು ಕೆಲವರಿಗೆಲ್ಲ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಆ ತೀರ್ಮಾನವನ್ನು ಮಾಡೋದಿದ್ದೇವೆ. ಈ ವರ್ಷ ಬರಗಾಲದ ಛಾಯೆ ಕಾಣ್ತಾ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಅಲ್ಲ, ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಕಂಪ್ಲೀಟ್ ಇದು ಕಾಣ್ತಾ ಇದೆ. ನಿನ್ನೆ ನಾನು ಗುಲ್ಬರ್ಗ ಮತ್ತು ಬಿಜಾಪುರ, ಬೆಳಗಾಂ ಎಲ್ಲ ಹೋಗಿ ಪ್ರವಾಸ ಮಾಡಿ ಬಂದಿದ್ದೇನೆ. ಕೆಲವು ಕಡೆ ಬೆಳಗಾಂ ಕಡೆ ಸ್ವಲ್ಪ ಮಳೆ ಕಾಣ್ತಾ ಇದೆ. ಬಟ್ ಲಾಸ್ಟ್ 1 ವೀಕ್ಕಿಂತ ಇವತ್ತಿಗೆ ನೋಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕುಡಿಯೋ ನೀರಿಗೆ ಒಂದು ದೊಡ್ಡ ಸಮಸ್ಯೆ ಬರ್ತದೆ ಅನ್ನೋದು ನನಗೆ ಭಾವನೆ ಇತ್ತು. ಅದು ತಪ್ಪಿದೆ. ಈಗ ಎಷ್ಟೇ ಕಷ್ಟ ಆದರೂ ಕುಡಿಯೋ ನೀರಿಗೆ ಕೊಡಲಿಕ್ಕೆ ಅವಕಾಶ ನಮಗಿದೆ. ಅದರಿಂದ ಈ ಕುಡಿಯೋ ನೀರಿಗೆ ಯಾವ ತರಹದ ಸಮಸ್ಯೆ ಕೂಡ ಆಗಲ್ಲ. ರೈತರಿಗೂ ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ಕೂಡ ನಾನು ಪ್ರತ್ಯೇಕವಾದಂಥ ಒಂದು ಸಭೆಯನ್ನು ನಡೆಸಿ ಪರಿಸ್ಥಿತಿ ಮತ್ತು ಕಾನೂನು ಚೌಕಟ್ಟನ್ನೆಲ್ಲ ನೋಡಿ ಅದಕ್ಕೆ ತೀರ್ಮಾನವನ್ನು ಮಾಡ್ತೇನೆ. ಇವತ್ತು ಮೈಸೂರಿನ ದಸರಾ ಈ ಐತಿಹಾಸಿಕವಾದಂತಹ ಪರಂಪರೆಯ ಉತ್ಸವ ಏನಿದೆ, ಇದು ನಮ್ಮ ರಾಜ್ಯದ ಒಂದು ಹೆಮ್ಮೆ. ಪ್ರತಿ ವರ್ಷ ಉತ್ಸವದ ಸ್ವರೂಪ ಬದಲಾವಣೆ ಆಗ್ತಾ ಇದೆ. ಹೊಸ ಹೊಸ ಆಲೋಚನೆಗಳು ಬರ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದೆ, ಹೊಸ ಹೊಸ ಆಕರ್ಷಣೀಯವಾದಂತಹ ಕಾರ್ಯಕ್ರಮಗಳು ಕೂಡ ನಾವು ಪ್ರತಿ ವರ್ಷ ಕೂಡ ನಾನು ಗಮನಿಸಿಕೊಂಡು ಬಂದಿದ್ದೇನೆ. ಅಂತಾರಾಷ್ಟ್ರೀಯ ಖ್ಯಾತಕ್ಕೆ ತಕ್ಕ ನಮ್ಮ ಸಾಂಸ್ಕೃತಿಕವಾದಂತಹ ಈ ಆಚರಣೆ
ಇದನ್ನ ನಾವು ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಇದನ್ನ ಬರಗಾಲ ಅನ್ನೋ ಒಂದು ಪದದಲ್ಲಿ ಏನೋ ಒಂದು ಕಿಂಚಿತ್ ಹಣ ಉಳಿಸಕ್ಕೆ ಹೋಗಿ ನಮ್ಮ ಇತಿಹಾಸ, ಪರಂಪರೆ, ನಮ್ಮ ವೈಭವ, ನಮ್ಮ ಪ್ರವಾಸಿಗರ ಆಕರ್ಷಣೆಗೆ ಎಲ್ಲ ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ. ಹೋದ ವರ್ಷ ತಾವು ಗಮನಿಸಿದ್ರಿ, ಒಂದು 3-4 ವರ್ಷದಿಂದ ಏನು ನಮ್ಮ ವಿದ್ಯುತ್ ಶಕ್ತಿ ನಮ್ಮ ಚೆಸ್ಕಾಂ ಇತ್ತು ವತಿಯಿಂದನೇ ಸುಮಾರು 10 ಕೋಟಿ ರೂಪಾಯಿ ಹೆಚ್ಚು ಹಣವನ್ನು ಬರೀ ಅಲಂಕಾರಕ್ಕೆ ನಾವು ಖರ್ಚು ಮಾಡಿ ಬಹಳ ವೈಭವದ ಒಂದು ವಿದ್ಯುತ್ ಶಕ್ತಿ ರೂಪವನ್ನು ಕೊಟ್ಟಿದ್ದೇವೆ. ಸೊ ಶಕ್ತಿ ಯೋಜನೆಯಿಂದ ಬಹಳ ಹೆಣ್ಮಕ್ಳು ಅವರ ಕುಟುಂಬದವರು ಕೂಡ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಶಾಸಕರಂತ ನಮ್ಮ ತನ್ವೀರ್ ಸೇಠ್ ಅವರು ಮತ್ತು ನಮ್ಮ ಶ್ರೀವತ್ಸ ಅವರು ಮತ್ತು ನಮ್ಮ ಹರೀಶ್ ಗೌಡ್ರು ಅವರು ಲೋಕಲ್ MLAಗಳಾಗಿದ್ಕೊಂಡು ಪಕ್ಕದಲ್ಲಿ GT ದೇವೇಗೌಡರು, ಈ ಕಡೆ ಮಹಾದೇವಪ್ಪನವರು ಅವರೆಲ್ಲ ಕೂಡ ದೊಡ್ಡ ಸಹಕಾರವನ್ನು ಕೊಟ್ಟು ನಮ್ಮ ಸಂಸತ್ ಸದಸ್ಯರು ಕೂಡ ಇದಕ್ಕೆ ಅವರು ಕೂಡ ಬಂದು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ಡಬಲ್ ಲಾಸ್ಟ್ 1-2 ವರ್ಷದಲ್ಲಿ ಲೆಕ್ಕ ಹಾಕೊಂಡ್ರೆ ಪ್ರವಾಸಿಗರ ಇದು ಡಬಲ್ ಆಗಿದೆ. ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಸೊ ಇದನ್ನ ರಾಷ್ಟ್ರ ಮಟ್ಟದ ಗಾಯಕರು ಕೂಡ ಕರೆಸಿ ನಾವೆಲ್ಲ ಅನೇಕ ಕಾರ್ಯಕ್ರಮ ಕೂಡ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ನಾವು ಯಾವ ಕಾರಣಕ್ಕೂ ಸಮಿತಿಗಳನ್ನು ರಚನೆ ಮಾಡುವಂತ ವಿಚಾರದಲ್ಲಿ, ಈ ನಾಡಹಬ್ಬ ಆಚರಣೆ ಮಾಡುವಂತ ವಿಚಾರದಲ್ಲಿ ನಾವು ಯಾವ ಕಾರಣಕ್ಕೂ ರಾಜಕಾರಣ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆನೂ ಇಲ್ಲ, ಮಾಡೋದು ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತಿಳ್ಕೊಂಡು ಈ ಹಬ್ಬವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. 8 ವರ್ಷಗಳ ಕಾಲ ನಾಡಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೂಡ ಬಹಳ ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಮುಂದುವರಿಸಿಕೊಂಡು ಇನ್ನ ವಿಶೇಷವಾದಂಥ ಆಲೋಚನೆಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ನನ್ನ ಸಹೋದ್ಯೋಗಿಗಳಂತ ಪರಮೇಶ್ವರರು ಮತ್ತು ಜಾರ್ಜ್ ಅವರು ಕೂಡ ಮತ್ತು ನಮ್ಮ ಯತೀಂದ್ರ ಅವರು ಕೂಡ ನನ್ನ ಸಲಹೆಯನ್ನು ಕೂಡ ಸರ್ಕಾರದ ವತಿಯಿಂದ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಇದನ್ನ ಬಹಳ ವಿಜೃಂಭಣೆಯಿಂದನೇ, ಅಂದ್ರೆ ವಿಜೃಂಭಣೆಯಿಂದ ಹಣ ಖರ್ಚು ಮಾಡೋದ್ರಿಂದ ವಿಜೃಂಭಣೆ ಅಂತ ಅಲ್ಲ, ನಮ್ಮ ಆಲೋಚನೆಗಳು ಯಾವ ರೀತಿ ಹೊಸ ಹೊಸ ಚಿಂತನೆಗಳನ್ನು, ಸಲಹೆಗಳನ್ನು ಅನೇಕರು ಕೊಡ್ತಾರೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ, ಅದನ್ನು ನಾವು ಉಳಿಸ್ಕೊಂಡು ದಸರಾ ಆಚರಣೆಯನ್ನು 9 ದಿನಗಳ ಕಾಲ ದುಃಖವನ್ನು ದೂರ ಮಾಡುವಂತಹ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೋ. ಆದರೆ ಈ ವರ್ಷ ಪರಂಪರೆಯನ್ನ ಹೋದ ವರ್ಷ ಯಾವ ರೀತಿ ಇತ್ತೋ ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಇದು ಈ ವರ್ಷ 11 ದಿನಗಳ ಕಾಲ ಮಾಡಬೇಕಾದಂತಹ ಒಂದು ಪದ್ಧತಿ ಈ ಒಂದು ನಮ್ಮ ಮೈಸೂರು ಪಂಚಾಂಗದಲ್ಲಿ ಅದನ್ನು ನಮೂದಿ ಆಗಿದ್ದರಿಂದ ಅದನ್ನು ನಾವು ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನಾನು ನಮಗೆಲ್ಲ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ತಾವು ಕೂಡ ಈ ಒಂದು ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ತಾವು ಕೂಡ ಎಲ್ಲ ತಾವು ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ತಮಗೆ ಮನವಿ ಮಾಡಿ ನನ್ನ 4 ವಿಚಾರಗಳನ್ನು ಮುಗಿಸ್ತೇನೆ. ಬೇರೆ ವಿಚಾರ ಸಿಎಂ ಸರ್ ಹೊಸ ಆಲೋಚನೆಗಳು ಅಂತ ಹೇಳ್ತೀವಿ, ಏನೇನು ಬದಲಾವಣೆ ಮಾಡಬೇಕು, ಇರುವಂತಹ ಸಂಪ್ರದಾಯ ಪದ್ಧತಿಗಳನ್ನ ಹೊರತುಪಡಿಸಿ ಅಥವಾ ಆಚರಣೆ ಹೊರತುಪಡಿಸಿ ಮತ್ತೇನು ಹೊಸದಾಗಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಏನೇನು ಸಂಪ್ರದಾಯಗಳಿದೆ ಅವನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಸಲಹೆಗಳು ಬಂದಿದೆ, ಚರ್ಚೆ ಮಾಡ್ತೀನಿ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಗಾಯಕರನ್ನು ಕೂಡ ನಮ್ಮ ಹಿಂದೂ ಸಂಪ್ರದಾಯದಂತೆ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅನೇಕ ಸಲಹೆಗಳು ಬಂದಿದೆ. ಅದನ್ನು ಕೂಡ ನಾನು ಮುಂದಿನ ನನ್ನ ಸಹೋದ್ಯೋಗಿಗಳ ಹತ್ರ ಚರ್ಚೆ ಮಾಡಿಬಿಟ್ಟು, ಇದು ಬರೀ DK ಶಿವಕುಮಾರ್ ಒಬ್ಬ ತೆಗೆದುಕೊಳ್ಳುವಂತ ತೀರ್ಮಾನ ಅಲ್ಲ, ಎಲ್ಲರೂ ಕೂಡ ನನ್ನ ಸಹೋದ್ಯೋಗಿಗಳ ಹತ್ರ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಯಾವ ರೀತಿ ಕಾರ್ಯಕ್ರಮ ಇರ್ತದೆ ಅಂತ ನಾನು ಮಾಡ್ತೀನಿ.